ಇಬ್ಬರು ಒಬ್ಬರ ಮೇಲೆ ಒಬ್ಬರು ಸದಾ ಆರೋಪ ಮಾಡ್ತಾನೆ ಇರ್ತಾರೆ. ವ್ಯಂಗ್ಯ ರೂಪಲೆ, ಮತ್ತೊಂದು ರೂಪಲೆ, ಟಿವಿ ರೂಪಲೆ ಮಾತಾಡ್ತಾನೆ ಇರ್ತಾರೆ. ಅದು ಈ ಸದನದಲ್ಲಿ ಅವಶ್ಯ ಇರಲಿಲ್ಲ ಅಂತೇಳಿ. ಯಾಕಂದರೆ ಸದನದಲ್ಲಿ ಚರ್ಚೆ ಮಾಡೋದು ಕೇವಲ ಜನರ ಸಮಸ್ಯೆಗಳ ಬಗ್ಗೆ, ಜನರಿಗೆ ಏನು ಬೇಕಾಗಿದೆ ಅದರ ಬಗ್ಗೆ, ಅದು ಪರಿಹಾರದ ಬಗ್ಗೆ ಹುಡುಕಬೇಕು ವಿನಃ ಪ್ರಶ್ನೆ ಕೇಳಬೇಕು, ಉತ್ತರ ಹೇಳಬೇಕು. ಅದನ್ನು ಬಿಟ್ಟು ಅದನ್ನು ಬೇರೆ ಬೇರೆ ವೈಯಕ್ತಿಕ ಮಟ್ಟದಲ್ಲಿ ಹೋಗುವಂಥದ್ದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅದು ಮಾಡೋದಪ್ಪ ಅಂತ ಹೊರಗೆ ಜಾಗದಲ್ಲಿ ಬೇಕಾದಂಗೆ ಮಾಡ್ಕೊಳ್ಳಿ. ಅವರಿಬ್ಬರು ಒಬ್ಬರಿಗೊಬ್ಬರು ಕೇಸ್ ಹಾಕ್ಕೊಳ್ಳಿ, ಕೋರ್ಟ್ಗೆ ಹೋಗಲಿ, ಮತ್ತೇನು ಮಾಡಲಿ, ನಡು ಬೀದಿಯಲ್ಲಿ ನಿಂತು ಕಾಲು ಮೇಲೆ ಪಡೆದಾಡ್ಕೊಳ್ಳಿ ಅಂತ ಕರಲ್ಲ. ಯಾಕಂದ್ರೆ ಅವ್ರು ವೈಯಕ್ತಿಕ ಆಗ್ತದೆ. ಇದು ಹಂಗಲ್ಲ, ಇದಕ್ಕೆ ಶೋಭೆ ಅದ, ಇದು ಘನತೆ ಅದ. ವಿದ್ವಾಂಸರು, ಅಭ್ಯಾಸಕರು, ಜನಪರ ಇದ್ದ ಚಿಂತಕರು ಇಲ್ಲಿ ಬಂದು ಸೇರುವಂಥ ಜಾಗಿದ್ರು. ಇಡೀ ರಾಜ್ಯ ಇಲ್ಲಿ ಒಬ್ಬೊಬ್ರು ಮಾತಾಡೋದು ಸಹಿತ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ನಿನ್ನೆ ಇವ್ರು ಮಾಡಿದ್ದು ನೋಡಿದಾಗ ಇವರೆಲ್ಲ ಅಂಥದ್ದು ಹಿಂದಿದ್ದವ್ರು ಅವರು ಬದಲಾಗುವುದಿಲ್ಲ ಅಂತೇಳಿ. ಯಾಕಂದರೆ ಆ ಒಮ್ಮೆ ಬೆಳೆದು ಬಂದಂಥ ನೇಚರ್ ಸುದ್ದಾಗುವುದೆಲ್ಲ ಚೇಂಜ್ ಆಗೋದು ಅನ್ನೋದಕ್ಕೆ ಮತ್ತೊಮ್ಮೆ ಪುರಾವೆಯನ್ನು ಒದಗಿಸ್ಕೊಟ್ರು ಇಬ್ಬರು ಮೇಲೆ ಹೇಳಿದ್ದೆ. ಈಗ ಆರಂಭದಲ್ಲಿ ಹೇಳಿದ್ದೀನಿ, ಇಬ್ಬರ ಮೇಲೂ ಆರೋಪಗಳಿದ್ದಾವೆ. ಇಬ್ಬರು ಜೈಲ್ಕಂಡು ಬಂದಂಥವ್ರು ಇದ್ದಾರೆ. ಒಬ್ಬರ ಕಂಡೊಬ್ಬರಿಗೆ ಆಗೋದಿಲ್ಲ. ಯಾಕಂದರೆ ಇಬ್ಬರು ಅದೇ ಒಂದು ರೋಡಲ್ಲಿ ಬಂದಂಥವ್ರು, ಅದೇ ಹಾದಿಯಲ್ಲಿ ಬಂದಂಥವ್ರು. ಹೀಗಾಗಿ ಅವ್ರ ಕಂಡ್ರೆ ಇವ್ರ ಕಂಡ್ರೆ ಅವ್ರಿಗೆ ನಡೆಯುವಂಥದ್ದು ಸಾಮಾನ್ಯ ಅದ ಅಂತ. ಅದಕ್ಕಾಗಿ ಇಲ್ಲಿ ಮುನಿರತ್ನ ತಪ್ಪು ಮಾಡಿದ್ರು, ಡಿ ಕೆ ಶಿವಕುಮಾರ್ ತಪ್ಪು ಮಾಡಿದ್ರು ಮುಖ್ಯ ಅಲ್ಲ. ಇಬ್ಬರು ತಪ್ಪು ಮಾಡಿದಾರೆ, ಇದರಲ್ಲಿ ಎರಡು ಮಾತಿಲ್ಲ. ಒಂದು ಸಸ್ಪೆಂಡ್ ಮಾಡೋದ್ರೆ ಇಬ್ಬರು ಕೂಡ ಸಸ್ಪೆಂಡ್ ಮಾಡಿಬಿಟ್ಬಿಡಲಿ ಅಂತ, ಅದು ನಿಮ್ಮ ಪ್ರಶ್ನೆನೂ ಇಲ್ಲ. ಆದರೂ ಸಹಿತ ಒಂದು ದೊಡ್ಡ ಮಟ್ಟಕ್ಕೆ, ಎತ್ತರದ ಮಟ್ಟಕ್ಕೆ ಬಂದಾಗ ಇಂಥ ಮಾತುಗಳು ಇಲ್ಲಿ ಈ ಜಾಗದಲ್ಲಿ ಬೇಕಾ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಚಿಂತಿಸಬೇಕು. ಅದೇ ಕಾರಣಕ್ಕೆ ಮುನಿರತ್ನ ಅವರು ಚಿಂತಿಸಬೇಕಾಗಿದೆ. ಮುನಿರತ್ನ ಅವ್ರ ಮೇಲೆ ಭಾಳ ವೈಯಕ್ತಿಕ ಅವ್ರ ಮೇಲೆ ಟೀಕೆಗಳಿದ್ದಾವೆ, ಅದ್ರ ಬಗ್ಗೆ ಆರೋಪಗಳಿದ್ದಾವೆ. ಹೆಣ್ಮಕ್ಳಿಂದ ಮತ್ತಿನೊಳಗೆ ಅವ್ರಿಗೆ ಗದ್ದಲಗಳು ಭಾಳ ಇದ್ದಾವೆ. ಹಾಗಾದರೆ ಇವರೇನು ಸುದ್ದಿದಂತಿಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ಆರೋಪಗಳಿದ್ದಾವೆ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಆರೋಪಗಳಿದ್ದಾವೆ. ಇಲ್ಲ ಆರೋಪಗಳಿದ್ದಾಗ ಅದರ ಬಗ್ಗೆ ಚರ್ಚೆ ಮಾಡಲಾರದು ಏನು ಪ್ರಶ್ನೆ ಮಾಡಿದ್ರು ಅವರು ಮುನಿರತ್ನವರು? ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಇವ್ರ ಕೆಲಸ. ಅದನ್ನೆಲ್ಲ ಮಾಡಿದ್ರೆ ಮುಗಿದು ಬಿಡ್ತಿದ್ದ. ಏನು ಕೇಳಿದ್ರಪ್ಪ, ಅದು ಪ್ರಶ್ನೆ ಏನದ, ಮಾಡಬೇಕಾಗಿತ್ತು, ಆಗ್ಯದನೋ ಇಲ್ಲೋ ಅನ್ನೋ ಪ್ರಶ್ನೆಗಳು ಉತ್ತರ ಕೊಡಬೇಕಾಗ್ಯದ. ಆಗಿರಲಿಲ್ಲ ಅಂದರೆ ಯಾಕೆ ಆಗಿಲ್ಲ